T20 ವರ್ಲ್ಡ್ ಕಪ್ಪಲ್ಲಿ ಬಹುನಿರೀಕ್ಷಿತವಾದಂಥ ಪಂದ್ಯ ಯಾವುದು ಅಂತಂದರೆ ಅದು ಅಫ್ಕೋರ್ಸ್ ಅದರಲ್ಲಿ ನೋ ಡೌಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅದು 15ನೇ ತಾರೀಕು ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ಆಗುತ್ತೋ ಇಲ್ಲೋ ಅಂತಲೂ ಕೂಡ ಕಳೆದ ಒಂದು ತಿಂಗಳಿಂದನೂ ಕೂಡ ಸಾಕಷ್ಟು ಕುತೂಹಲ ಇತ್ತು, ಡೋಲಾಯಮಾನ ಪರಿಸ್ಥಿತಿ ಇತ್ತು. ಮ್ಯಾಚೇ ನಡೆಯಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಕೋಟಿ ಕೋಟಿ ಅಭಿಮಾನಿಗಳಿಗೆ ಕೊನೆಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ICC ಮೂಲಕ. ಸೊ ಫೈನಲಿ ಕೊಲಂಬೋದಲ್ಲಿ ಶ್ರೀಲಂಕಾದಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡೀತಾ ಇದೆ. 7 ಮ್ಯಾಚಲ್ಲಿ ಇಂಡಿಯಾ ಸತತವಾಗಿ ಗೆದ್ದಿದ್ರೆ, ಒಂದು ಮ್ಯಾಚಲ್ಲಿ ಮಾತ್ರ ಪಾಕಿಸ್ತಾನ್ ಗೆದ್ದಿದೆ. ಸೊ ಈ ಸರಿ ಅದು 8-1 ಆಗುತ್ತೋ, ಅಂದರೆ 8 ಮ್ಯಾಚನ್ನು ಗೆದ್ದು ಒಂದು ಮ್ಯಾಚ್ ಮಾತ್ರ ಸೋತಿರೋ ಸಂಖ್ಯೆ ಏನಿದೆ ಹಾಗೆ ಕಂಟಿನ್ಯೂ ಆಗುತ್ತೋ, ಅಥವಾ ಪಾಕಿಸ್ತಾನೇ ಈ ಸರಿ ಸಿಡಿದೆದ್ದೇಳುತ್ತೋ. ಇಂಡಿಯಾನ ಸೋಲಿಸುವಂಥ ಸಾಕಷ್ಟು ಟ್ಯಾಕ್ಟಿಕ್ಸ್ಗಳನ್ನು ಮಾಡಿದೆ ಅಂತಲೂ ಕೂಡ ಅವರ ಬ್ಯಾಟ್ಸ್ಮನ್ಗಳು, ಈವನ್ ಬಾಲರು, ಅವರ ಈವನ್ ಆಲ್ರೌಂಡ್ರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಟೀಮ್ 11 ಇಂಡಿಯಾದ ಯಾರ್ಯಾರು ನಿಜವಾಗ್ಲೂ ಕೂಡ ಟೀಮ್ 11ನಲ್ಲಿ ಫಿಟ್ ಆಗ್ತಾರೆ? ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಈ ಸಾರಿಯ ಮ್ಯಾಚಲ್ಲಿ ಅವೈಲೇಬಲ್ ಆಗ್ತಾರಾ? ಯಾಕಂದರೆ ಕಳೆದ ಮ್ಯಾಚಲ್ಲಿ ಅವೈಲೇಬಲ್ ಇದ್ದಿದ್ದಿಲ್ಲ. ಅವರಿಗೆ ಫುಡ್ ಇಂಜುರಿ ಆಗಿ ಸ್ಟಮಕ್ ತೊಂದರೆನೂ ಕೂಡ ಆಗಿತ್ತು. ಕಳೆದ ಮ್ಯಾಚಲ್ಲಿ ಅವರ ಬದಲಾಗಿ ಸಂಜು ಸ್ಯಾಮ್ಸನ್ ಆಡಿದರು. ಹಾಗಾದರೆ ಟೀಮ್ 11 ಆಟಗಾರರು ಯಾರು ಇರಬೇಕು? ಇದು ನಿಜವಾಗ್ಲೂ ಕೂಡ $1 ಮಿಲಿಯನ್ ಪ್ರಶ್ನೆ. ಯಾಕಂದರೆ ಎಲ್ಲರೂ ಕೂಡ ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಆಡಬೇಕು ಅಂತೇಳಿ ಭಾಳಷ್ಟು ತುಂಬಾ ಇಷ್ಟಪಡ್ತಾರೆ. ಆದರೆ ಟೀಮ್ 11 ಸ್ಕ್ವಾಡ್ ಯಾವುದಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೋಚ್ ಮತ್ತು ಕ್ಯಾಪ್ಟನ್ ಈಗಲೂ ಕೂಡ ಒಂದಷ್ಟು ರೀಕಾಲ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ಬಹಳ ಪ್ರಮುಖವಾದಂಥ ವಿಚಾರ: ಸಂಜು ಸ್ಯಾಮ್ಸನ್ನ ಪಾಕಿಸ್ತಾನದ ವಿರುದ್ಧದ ಮ್ಯಾಚಲ್ಲಿ ಆಡಿಸ್ಬೇಕಾ, ಆಡಿಸ್ಬಾರ್ದಾ? ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ನ ಆಡಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕಳೆದ ಮ್ಯಾಚಲ್ಲಿ ಕೇವಲ 8 ಬಾಲಲ್ಲಿ 25 ರನ್ ನೋಡಿದ್ರು. ನಿಜವಾಗ್ಲೂ ಕೂಡ ದಿ ಬೆಸ್ಟ್ ಬ್ಯಾಟ್ಸ್ಮನ್. ಅದನ್ನು ಸಾಕಷ್ಟು ಸಾರಿನೂ ಕೂಡ ಪ್ರೂವ್ ಮಾಡಿದ್ದಾರೆ. ಆದರೆ ಕಳೆದ 4-5 ಮ್ಯಾಚಲ್ಲಿ, ಕಳೆದ 6-7 ಮ್ಯಾಚಲ್ಲಿ ಅವರ ಬ್ಯಾಟಿಂಗ್ ನಿಜವಾಗ್ಲೂ ಕೂಡ ಅವರ ಮೊನಚು ಕಳ್ಕೊಂಡಿದೆ. ಅವರ ಬ್ಯಾಟಿಂಗ್ ಫಾರ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ ಮ್ಯಾಚಲ್ಲಿ ಆಡಿದಂಥ ರೀತಿ ನೋಡ್ತಾ ಹೋದರೆ ಅವರ ಬ್ಯಾಟಿಂಗ್ ಅದರಲ್ಲೂ ಕೂಡ ಸೆಲೆಕ್ಷನ್ ಆಫ್ ಬ್ಯಾಟ್ ಮಾಡ್ತಿರೋದು ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಚೆನ್ನಾಗಿದೆ. ಸಂಜು ಸ್ಯಾಮ್ಸನ್ನ ಅವರನ್ನು ಆ್ಯಡ್ ಮಾಡ್ಕೋಬೇಕು. ಹಾಗಾದರೆ ಸಂಜು ಸ್ಯಾಮ್ಸನ್, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಈ ಹಿಂದೆ ಕೇವಲ ಲೆಫ್ಟಿ ಬ್ಯಾಟ್ಸ್ಮನ್ಗಳು ಮಾತ್ರ ಇದ್ದರು. ರೈಟ್ ಬ್ಯಾಟ್ಸ್ಮನ್ಗಳು ಜಾಸ್ತಿ ಇದ್ದಿದ್ದು, ಲೆಫ್ಟಿ ಬ್ಯಾಟ್ಸ್ಮನ್ಗಳು ತುಂಬಾ ಕಡಿಮೆ ಇದ್ದಿದ್ದು. ಈಗ 5 ಲೆಫ್ಟಿ ಬ್ಯಾಟ್ಸ್ಮನ್ಗಳಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಸಂಜು ಸ್ಯಾಮ್ಸನ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಲೆಫ್ಟ್ ರೈಟ್ ಕಾಂಬಿನೇಷನ್ ಹಿನ್ನೆಲೆಯಲ್ಲಿ ಓಪನರ್ ಆಗಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಇಬ್ಬರು ಬರೋದು ಒಳ್ಳೆಯದು. ಅಫ್ಕೋರ್ಸ್ ಕಳೆದ 4 ಮ್ಯಾಚಲ್ಲಿ ಅದ್ಭುತವಾದಂಥ ಅವಕಾಶವನ್ನು ಪಡೆದಿರೋದು ಯಾರು ಅಂತಂದರೆ ಕೀಪರ್ ಇಶಾನ್ ಕಿಶನ್ ಆಡ್ತಿರುವಂಥ ರೀತಿ, ಅಮೋಘ ರೀತಿಯಾದಂಥ ಆಟ ಆಡ್ತಾ ಇದ್ದಾರೆ. ಫಾಸ್ಟೆಸ್ಟ್ 50ಯನ್ನು ಕೂಡ ಗಳಿಸಿದ್ದಾರೆ. ಕಳೆದ ಮ್ಯಾಚಲ್ಲಿ ನಿಮಗೆ ವರ್ಲ್ಡ್ ರೆಕಾರ್ಡ್ T20ಯಲ್ಲಿ ಹೈಯೆಸ್ಟ್ 7 ಓವರ್ಗೆ 100 ರನ್ ಬಾರಿಸಿದ್ದು. ಅದರಲ್ಲಿ ಇಶಾನ್ ಕಿಶನ್ ಅವರ ಬಹಳ ಪ್ರಮುಖವಾದಂಥ ಪಾತ್ರನೂ ಕೂಡ ಇತ್ತು. 20 ಬಾಲಿಗೆ 50 ರನ್ನನ್ನು ಗಳಿಸಿದ್ದಾರೆ. 4 ಸಿಕ್ಸ್, 1 4, 1 ಡಾಟ್ ಬಾಲ್ ಆಗುತ್ತೆ. ಸೊ ಈ ರೀತಿಯಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಿರುವಂಥ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇರುವಂಥ ಇಶಾನ್ ಕಿಶನ್ ಅವ್ರನ್ನ ಫಸ್ಟ್ ಡೌನಿಗೆ ಕಳಿಸೋದು ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ಯಾರನ್ನು ಬಿಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೆಕೆಂಡ್ ಡೌನ್ಗೆ ಅಫ್ಕೋರ್ಸ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ ಇನ್ನು ಯಾರು ಸಾಧ್ಯನೇ ಇಲ್ಲ. ಸ್ಕೈ ಅವರು ಕಂಟಿನ್ಯೂ ಆಗಿ ಸೆಕೆಂಡಲ್ಲಿ ಬರೋದು ಒಳ್ಳೆಯದು. ಮೀನ್ಸ್ ಥರ್ಡ್ ಬ್ಯಾಟ್ಸ್ಮನ್ ಆಗಿ ಸೂರ್ಯಕುಮಾರ್ ಯಾದವ್, ಆ ನಂತರ ತಿಲಕ್ ವರ್ಮಾ, ಅಥವಾ ಆಚೆ ಈಚೆ ಆದ್ರೂ ಕೂಡ ತೊಂದರೆ ಇಲ್ಲ. ಬಟ್ ತಿಲಕ್ ವರ್ಮಾ ಅವ್ರನ್ನ ಆಡಿಸ್ಲೇಬೇಕು. ಯಾಕಂದರೆ ಕಳೆದ ಈ ಹಿಂದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾಳಷ್ಟು ವಿಕೆಟ್ಗಳು, ಅಭಿಷೇಕ್ ಶರ್ಮನೂ ಕೂಡ ಬೇಗ ಔಟ್ ಆದರು, ಇನ್ನುಳಿದಂಥ ಬ್ಯಾಟ್ಸ್ಮನ್ಗಳು ಕೂಡ ಔಟ್ ಆದರು. ಆ ಸಂದರ್ಭದಲ್ಲಿ ಮ್ಯಾಚ್ ವಿನ್ನಿಂಗ್ ಹತ್ರ ಕೂಡ ತಂದು ಕೊಟ್ಟವ್ರು ಯಾರು ಅಂತಂದರೆ ಇದೇ ತಿಲಕ್ ವರ್ಮಾ. ಈ ತಿಲಕ್ ವರ್ಮಾ ಇರಬೇಕಾಗಿದೆ. ಆ ತಿಲಕ್ ವರ್ಮಾ ಅಫ್ಕೋರ್ಸ್ ಅವರ ಪ್ಲಾಟ್ಫಾರ್ಮ್ ಯಾವುದೇ ರೀತಿ ಅಂತಿಲ್ಲ, ಫಸ್ಟ್ ಡೌನ್ ಬರ್ಬೋದು, ಅಥವಾ ಸಿಚುವೇಶನ್ನ ನೋಡಿಕೊಂಡು ಸೂರ್ಯಕುಮಾರ್ ಯಾದವ್ ನಂತರನೂ ಕೂಡ ಬರುವಂಥ ಚಾನ್ಸಸ್ ಇದೆ. ಇಲ್ಲಿ ಇರುವಂಥ ಪ್ರಶ್ನೆ ಏನು ಅಂದರೆ, ಸಂಜು ಸ್ಯಾಮ್ಸನ್ನ ಆಡಿಸೋದಾದರೆ ಯಾರನ್ನು ಹೊರಗಡೆ ಇಡಬೇಕು ಅಂತೇಳಿ. ಸಂಜು ಸ್ಯಾಮ್ಸನ್ನ ಆಡೋದಾದರೆ ಕೊನೆಯದಾಗಿ ನಿಮಗೆ ಫಿನಿಷರ್ ರೀತಿಯಾಗಿ ಆಡ್ತಿದ್ದಂಥ ರಿಂಕು ಸಿಂಗನ್ನು ಅವಕಾಶ ಈ ಸಾರಿ ಸಿಗುವಂಥ ಚಾನ್ಸಸ್ ಕಡಿಮೆ ಇದೆ ಅಂತ. ಕಳೆದ 5 ಮ್ಯಾಚ್ಗಳಲ್ಲೂ ಕೂಡ ನೋಡಿ, ಈ ಹಿಂದೆ ಇರುವಂಥ ನ್ಯೂಜಿಲೆಂಡ್ ವರ್ಸಸ್ ಮ್ಯಾಚಲ್ಲೂ ಕೂಡ ಯಾವಾಗ T20 ಮ್ಯಾಚ್ ಅನೌನ್ಸ್ ಆಯಿತು ಆವಾಗಿಂದನೂ ಕೂಡ ಆಡ್ತಿರುವಂಥ ಪ್ರತಿ ಮ್ಯಾಚಲ್ಲೂ, ಮೊದಲ ಮ್ಯಾಚಲ್ಲಿ 40 ರನ್ ಹೊರತುಪಡಿಸಿದಂತೆ ಇಲ್ಲಿ ನೋಡಿದಂತೆ ಯಾವ ಮ್ಯಾಚಲ್ಲೂ ಕೂಡ ಅವರಿಗೆ ಒಂದು ಅವಕಾಶ ಸಿಕ್ಕಿಲ್ಲ.
ಎರಡನೇದು ಚೆನ್ನಾಗಿ ಬ್ಯಾಟಿಂಗನ್ನು ಕೂಡ ಮಾಡಿಲ್ಲ. ಕಳೆದ ಮ್ಯಾಚಲ್ಲಿ 6 ಬಾಲನ್ನು ಫೇಸ್ ಮಾಡಿದ್ದಾರೆ, 10 ಬಾಲ್ ಅನಿಸುತ್ತೆ. ಸೊ 10 ಬಾಲ್ ಫೇಸ್ ಮಾಡಿ ರನ್ ಗಳಿಸಿರೋದು 1 ರನ್ನು 2 ರನ್ನು. ಸೊ ಈ ಹಿನ್ನೆಲೆಯಲ್ಲಿ ಅವರ ಕನ್ಸಿಸ್ಟೆನ್ಸಿ ಇಲ್ಲ. ಅವರ ಬದಲಾಗಿ ಸಂಜು ಸ್ಯಾಮ್ಸನ್ನ ಆಡಿಸ್ಬೇಕು ಅನ್ನೋದು ನನ್ನ ಪರ್ಸ್ನಲ್ ವ್ಯೂ ಇರೋದು. ಆದರೆ ಕೋಚ್ ಮತ್ತು ಇಂಡಿಯಾದ ಏನು ತಜ್ಞರೇನಿದ್ದಾರೆ ಅವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇರೋದು 2 ಚೇಂಜಸನ್ನು ಮಾಡ್ತೀವಿ. ಒಂದು, ಸಂಜು ಸ್ಯಾಮ್ಸನ್ನ ಹೊರಗಡೆ ಇಡ್ತೀವಿ, ಸಂಜು ಸ್ಯಾಮ್ಸನ್ ಬದಲಾಗಿ ಅಫ್ಕೋರ್ಸ್ ಓಪನರ್ ಆಗಿ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಬರ್ತಾರೆ. ಸೊ ಸಂಜು ಸ್ಯಾಮ್ಸನ್ ಬದಲಾಗಿ ಯಾರನ್ನು ನಾವು ಆ್ಯಡ್ ಮಾಡ್ಕೋತೀವಿ ಅನ್ನೋದು ನೋಡೋದಾದರೆ, ಅಥವಾ ರಿಂಕು ಸಿಂಗ್ ಬದಲಿಗೆ ಬೇರೆ ಯಾರನ್ನ ನೋಡೋದಾದರೆ, ನಿಮಗೆ ವಾಷಿಂಗ್ಟನ್ ಸುಂದರನ್ನು ಆಡಿಸುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಅಫ್ಕೋರ್ಸ್ ಒಳ್ಳೆ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ನೀವು ಕಳೆದ 4 ಮ್ಯಾಚಲ್ಲೂ ಕೂಡ ನೋಡ್ತಾ ಹೋದರೆ ದಿ ಬೆಸ್ಟ್ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕ್ಯಾಚ್ಗಳು ಹಿಡಿದಿರೋದು ಕೂಡ ಅವರೇ. ಅದ್ರ ಜೊತೆಗೆ ಫೀಲ್ಡಿಂಗ್ ಕೂಡ ಉತ್ತಮವಾಗಿ ಮಾಡ್ತಾಯಿದ್ರು. ಬಟ್ ಬ್ಯಾಟಿಂಗ್ ವೈಫಲ್ಯ ಕಾಣ್ತಿರೋ ಕಾರಣಕ್ಕಾಗಿ ವಾಷಿಂಗ್ಟನ್ ಸುಂದರ್ಗೆ ಅವಕಾಶ ಕೊಡ್ಬೋದು ಬ್ಯಾಟಿಂಗ್ ಮತ್ತು ಬೌಲಿಂಗ್. ಆ ಮೂಲಕ ಈಗಾಗಲೇ 6 ಜನ ಬೌಲರ್ಸ್ ಇರೋದು, 3 ಆಲ್ರೌಂಡರ್ ಇದ್ದಾರೆ. ಸೊ ಅವ್ರನ್ನ ಸೇರಿಸ್ಕೊಂಡು ಹೇಳ್ತಾ ಇರೋದು. ಸೊ ಇವರು ಕೂಡ ಆ್ಯಡ್ ಆಯಿದ್ರು ಅಂದರೆ ಒಟ್ಟು ನಿಮಗೆ 7 ಜನ ಬೌಲರ್ ಆಗ್ತಾರೆ. ಸೊ 7 ಜನ ಬೌಲಿಂಗ್ ಕೂಡ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆ ಕಾರಣಕ್ಕಾಗಿ ವಾಷಿಂಗ್ಟನ್ ಸುಂದರ್ಗೆ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇದೆ. ಇನ್ನು ನಿಮಗೆ ಫೇಸರಲ್ಲಿ ಅಫ್ಕೋರ್ಸ್ ನಿಮಗೆ ಬೂಮ್ರಾ ಇದ್ದೇ ಇರ್ತಾರೆ. ಸೊ ಎರಡನೇ ಆಪ್ಷನ್ ಯಾರು ಅಂತ ನೋಡೋದಾದರೆ ಸಿಂಗ್ ಪಾಜಿ ಇದ್ದೇ ಇರ್ತಾರೆ. ಸೊ ಸಿರಾಜ್ಗೆ ಅವಕಾಶ ಕೊಡಬೇಕಾ? ಇಲ್ಲ, ನಿಜವಾಗ್ಲೂ ಕೂಡ ದಿ ಬೆಸ್ಟ್ ಟೀಮ್ ಇರೋದು. 15 ಜನ ನೋಡ್ತಾ ಹೋದ್ರೂ ಎಲ್ಲರೂ ಆಡಿಸ್ಬೇಕು ಅನಿಸುತ್ತೆ. ಆದರೆ ಎಲ್ಲರೂ ಕೂಡ ಆಡಲಿಕ್ಕಾಗೋದಿಲ್ಲ. ಟಾಪ್ 11 ಯಾರ್ಯಾರಿದ್ದಾರೆ ಅವ್ರನ್ನ ಮಾತ್ರ ಆಡಿಸ್ಲಿಕ್ಕಾಗೋದು. 2 ಚೇಂಜಸ್ಸನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಹುತೇಕ ಅದು ಖಚಿತ ಅಂತ ಅನಿಸ್ತದೆ. ಸಂಜು ಸ್ಯಾಮ್ಸನ್ನಿಗೆ ಅವಕಾಶ ಸಿಗೋದು ತುಂಬಾ ರೇರ್. ಅವರು ಹೊರಗಡೆ ಬರ್ಬೋದು. ಸೊ ಅವರ ಸ್ಥಾನದಲ್ಲಿ ಅಫ್ಕೋರ್ಸ್ ಅಭಿಷೇಕ್ ಶರ್ಮಾ ಬರ್ತಿದ್ದಾರೆ. ಇನ್ನು ರಿಂಕು ಸಿಂಗ್ ಸ್ಥಾನದಲ್ಲಿ ಬದಲಾವಣೆ ಆಗಬೇಕಾಗಿರೋದು ಮಾಡಲಿಕ್ಕೆ ಮುಂದಾಗ್ತಾ ಇರೋದು ಯಾವುದು ಅಂದರೆ ವಾಷಿಂಗ್ಟನ್ ಸುಂದರನ್ನ ಆ್ಯಡ್ ಮಾಡ್ತಾರೆ. ಸೊ ಈ ಮೂಲಕ ಕಾಂಬಿನೇಷನ್ ಬ್ಯಾಟಿಂಗ್ ಸೈಡಿಂದನೂ ಕೂಡ ಬೌಲಿಂಗ್ ಸೈಡಿಂದನೂ ಕೂಡ ದಿ ಬೆಸ್ಟ್ ಅನ್ನೋ ರೀತಿಯಾಗಿರುತ್ತೆ. ಇದರಲ್ಲಿ ಒಂದು ವೇಳೆ ಏನಾದರೂ ಮೊದಲು ಬ್ಯಾಟಿಂಗ್ ಅವಕಾಶ ಸಿಕ್ಕರೆ ಎಲ್ಲರೂ ಕೂಡ ತಜ್ಞರೆಲ್ಲರೂ ಕೂಡ ಮಾತಾಡ್ತಾ ಇರೋದು ಇಂಡಿಯಾದ ಕ್ರಿಕೆಟ್ನ ಬ್ಯಾಟಿಂಗ್ನ ಮೊಮೆಂಟಮ್ ನೋಡ್ತಾ ಹೋದರೆ ಅಫ್ಕೋರ್ಸ್ 300 ಈ ಸರಿ ಕ್ರಾಸ್ ಮಾಡ್ತಾರೆ ಅಂಥೇಳಿ. ಆ ರೀತಿಯಾದಂಥ ಸಿಚುವೇಶನ್ ಇದೆ. ಅಭಿಷೇಕ್ ಶರ್ಮಾ ಅದರ ಜೊತೆಗೆ ಮತ್ತೊಬ್ಬ ಅದ್ಭುತವಾದಂಥ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಇಬ್ಬರು ಕೂಡ ಬ್ಯಾಟಿಂಗನ್ನು ಮಾಡಲಿಕ್ಕೆ ಹೋದರೆ ನಿಜವಾಗ್ಲೂ ಕೂಡ 300 ಅದೇನು ದೊಡ್ಡ ಸ್ಕೋರ್ ಏನಾಗೋದಿಲ್ಲ. ಚೇಸ್ ಮಾಡಲಿಕ್ಕೂ ಕೂಡ ಈ ಹಿಂದೆ ಕಿಂಗ್ ಕೊಹ್ಲಿ ಇದ್ದರು, ಬಟ್ ಈಗಿಲ್ಲ. ಕಿಂಗ್ ಕೊಹ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ಚೇಸ್ ಮಾಡೋದು ಅಷ್ಟು ಸುಲಭನ ಅನ್ನೋ ರೀತಿಯಾಗಿರುತ್ತೆ. ಬಟ್ ಬ್ಯಾಟಿಂಗ್ ಲೈನಪ್ ನೋಡ್ತಾ ಹೋದರೆ ಅಪ್ ಟು 8-9ವರೆಗೂ ಕೂಡ ಬ್ಯಾಟಿಂಗ್ ಮಾಡಲಿಕ್ಕೆ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ ಪಾಕಿಸ್ತಾನದ ವಿರುದ್ಧ ಈ ಸಾರಿನೂ ಕೂಡ ಗೆಲ್ತೀವಿ. ಅದರಲ್ಲೂ ಕೂಡ ಬದ್ಧ ವೈರಿಗಳಂತ ಇರೋದು, ಮ್ಯಾಚೇ ಆಗಲ್ಲ ಅಂತ ಹೇಳ್ತಾ ಇದ್ದು, ಬಟ್ ಈಗ ಮ್ಯಾಚ್ ಶುರುವಾಗ್ತಾ ಇದೆ. ಈ ಮ್ಯಾಚಲ್ಲಿ ಇಂಡಿಯಾ ಗೆಲ್ಲುತ್ತೆ ಅಂಥೇಳಿ ಆಶಿಸ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್ ಇಂಡಿಯಾ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.